ಇನ್ನು ಶಿಕ್ಷಣ ಇಲಾಖೆಗೆ ಏನೆಲ್ಲ ಹೇಳಿದ್ದಾರೆ? ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರಿಗೆ ಭರ್ತಿ ಆಗುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ 15,000 ಬೋಧಕ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತ ಶಿಕ್ಷಣ ಇಲಾಖೆಗೆ ಬಂಪರ್ ಆಫರ್ ಅನ್ನ ಅಂದ್ರೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇರೋದು. ಈ ಸಲ 800 ಶಾಲೆಗಳು ಪಬ್ಲಿಕ್ ಶಾಲೆಗಳಿಗಾಗಿ ಉನ್ನತೀಕರಣವನ್ನ ಮಾಡಬೇಕು ಅನ್ನೋದನ್ನ, ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡೋದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. 800 ಶಾಲೆಗಳ ಉನ್ನತೀಕರಣಕ್ಕೆ 9,300 ಕೋಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ವೆಚ್ಚವನ್ನು ಮಾಡೋದಕ್ಕೆ 1ರಿಂದ 10ನೇ ತರಗತಿವರೆಗೆ ಉಚಿತ ಮೌಲ್ಯ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಸೆದ್ದು ಯೋಚನೆ ಮಾಡಿದ್ದಾರೆ. 1ರಿಂದ 10ನೇ ತರಗತಿಯವರೆಗೆ ಉಚಿತ ಮೌಲ್ಯ ಶಿಕ್ಷಣ ಕೊಡಬೇಕು ಅಂತ ಈಗ ಅದನ್ನು ಕೂಡ ಜಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ವಿದ್ಯಾವಿಕಾಸ ಯೋಜನೆ ಅಡಿ ಇದೀಗ ಪೂರ್ವ ಪ್ರಾಥಮಿಕ ಏನು ಶಿಕ್ಷಣವನ್ನು ನಡೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕವನ್ನು ಕೊಡ್ತೇವೆ ಅನ್ನೋದನ್ನು ಈ ಒಂದು ರಾಜ್ಯ ಬಜೆಟ್ ಮಂಡನೆಯಲ್ಲಿ ಸಿಎಂ ಸಿದ್ದು ಹೇಳಿದ್ದಾರೆ. 565 ಕೋಟಿ ವೆಚ್ಚದಲ್ಲಿ ಶಾಲೆಗಳ ದುರಸ್ತಿಗೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋದನ್ನು ಕೂಡ ಮಂಡನೆ ಮಾಡಿದ್ದಾರೆ. 565 ಕೋಟಿ ವೆಚ್ಚದಲ್ಲಿ ಶಾಲೆಗಳ ದುರಸ್ತಿ ಕ್ರಮ ಆದರೆ ಎಷ್ಟೋ ಶಾಲೆಗಳು ಮತ್ತೆ ರೀಓಪನ್ ಆಗ್ತವೆ. ಶಾಲೆ ಶೌಚಾಲಯಕ್ಕೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಶಿಕ್ಷಣ ಇಲಾಖೆಗೆ ಸಿಗುತ್ತಾ ಇರುವಂತಹ ಬಂಪರ್. ಶಿಕ್ಷಕರ ಇಂಗ್ಲಿಷ್ ಭಾಷಾ ತರಬೇತಿ 24 ಕೋಟಿ ರೂಪಾಯಿ. ಇನ್ನು ಶಿಕ್ಷಕರ ಇಂಗ್ಲಿಷ್ ಭಾಷಾ ತರಬೇತಿಗೆ 24 ರೂಪಾಯಿ ಕೊಡ್ತಾ ಹೋದ್ರೆ ಈ ಕಡೆ ಶೌಚಾಲಯಕ್ಕೂ ಕೂಡ ಕ್ಲೀನ್ ಮಾಡಿಸೋದಕ್ಕೆ ಅದಕ್ಕೆ ವೆಚ್ಚವನ್ನು ಹಾಕ್ತಾ ಇದ್ದಾರೆ. ಬಹುಮುಖ್ಯವಾದಂತಹ ಶಿಕ್ಷಣದಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ, ಹಾಗೆ ಒಂದು ಶೌಚಾಲಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳ ಒತ್ತಡ ಏನಿದೆ ಅದನ್ನು ನಿವಾರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆಗೆ ಕೂಡ ಮುಂದಾಗಬಹುದು. ವಿದ್ಯಾರ್ಥಿಗಳ ಒತ್ತಡವನ್ನು ಏರೋದ್ರ ಜೊತೆಗೆ